ಆದ್ರೆ ಇದನ್ನು ಸರ್ಕಾರ ಕಟ್ಟಿಲ್ಲ, ಇದು ಹಿಂದೂಗಳು ಕಟ್ಟಿದ್ದಾರೆ. ನಮ್ಮ ದೇವಸ್ಥಾನ 500 ವರ್ಷದ ನಂತರದಲ್ಲಿ ಅಪಮಾನವನ್ನ ತೊಡೆದು ಹಿಂದೂ ಸಮಾಜ ಕಟ್ತಾ ಇದೆ. ಇದು ತುಂಬಾ ಇಂಪಾರ್ಟೆಂಟ್. ಪ್ರಾರಂಭ ಆಗಿದೆ, ಹಿಂದೂ ಸಮಾಜ ಹೇಳಲಿಕ್ಕೆ ಪ್ರಾರಂಭ ಆಗಿದೆ, ಜಾಗೃತ ಆಗ್ಲಿಕ್ಕೆ ಶುರುವಾಗಿದೆ. ಮಲಗಿದ್ರೆ ಕುಂಭಕರ್ಣ ಒಂದು ಹಿಂದೂ ಸಮಾಜದ ಸ್ವಭಾವ. ನಮ್ಗೆ ಹಿಂದೂಗಳು ಅಂತ ಮರ್ತೆ ಹೋಗಿತ್ತು. ನಾನ್ ಲಿಂಗಾಯತ, ನಾನ್ ಮರಾಠ, ನಾನ್ ಹೆಗಡೆ, ನಾನ್ ಭಟ್ಟ, ನಾನ್ ಶೆಟ್ಟಿ, ನಾನ್ ಅವನು ಜಾತಿ ಹೆಸರಿನಲ್ಲಿ ಹೇಳ್ಕೊತಿದ್ರು ಬಿಟ್ರೆ ನಮ್ಗೆ ಹಿಂದೂ ಅನ್ನೋದು ಮರ್ತೇನೆ ಹೋಗಿತ್ತು. ಈಗಲೂ ಕೂಡ ಕೇಳ್ರಿ, ತಕ್ಷಣ ಹೋಗಿ ನೀವು ಕೇಳಿದ್ರೆ ನೆನಪು ಮಾಡ್ಕೊಂಡು ಹೇಳ್ಬೇಕು ನಾನು ಹಿಂದೂ ಅಂತ. ಇಲ್ಲ ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ನೀವ್ ಯಾರು ಅಂತಂದ್ರೆ ನಿಮ್ ಜಾತಿ ಸುದ್ದಿ ಹೇಳ್ತೀರಿ. ಹಿಂದೂ ಅಂತ ನೆನಪು ಮಾಡ್ಕೊಂಡು ಹೇಳ್ಬೇಕು. ಅದು ಸಂಸ್ಕಾರ ಇದ್ರೆ, ಅದಿಲ್ಲ ಅಂತಂದ್ರೆ ಹೇಳಂಗಿಲ್ಲ. ಕೆಲವು ಮಂದಿ ಜಾತಿ ಆಟಿದ್ರು ಅಂತ ಅಪ್ಪ ಅಮ್ಮ ಗೊತ್ತಿಲ್ಲ. ನಮ್ಮನ್ನ ಜಾತಿ ಹೆಸರಿನಲ್ಲಿ ಹೊಡೆದ್ರು, ಭಾಷೆ ಹೆಸರಿನಲ್ಲಿ ಹೊಡೆದ್ರು. ಒಂದಾಗ್ಲಿಕ್ಕೆ ಕೊಟ್ಟೇ ನೋಡ್ರಿ, ಮರಾಠಿ ಕನ್ನಡ ಒಂದಾಗ್ತಾರಂತ ಗೊತ್ತಾದ ತಕ್ಷಣವೇ ಮತ್ತೆ ತಗೊಂಡೇ ಬರ್ತಾರಲ್ಲ ಕತ್ತಿ. ಎಷ್ಟು ಹೊತ್ತಿ ಹೊಡೆಯುವುದು. ಈ ಹೊಡೆದ ಇಟ್ಟರೆ ಅವ್ರ ರಾಜಕಾರಣ ನಡೆಯುವುದು. ಸಾವಿರಾರು ವರ್ಷದಿಂದ ನಾವು ಒಟ್ಟಿಗೆ ಬಂದಿದ್ವಿ. ಯಾವತ್ತೂ ಮರಾಠಿ ಕನ್ನಡ ಸಂಘರ್ಷ ನಡೆದಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಮರಾಠಿ ಕನ್ನಡ ಸಂಘರ್ಷ ಶುರುವಾಗಿದೆ. ಇದಕ್ಕೂ ಮುಂಚೆ ಯಾರು ರಾಜ ಇದ್ರು, ಯಾರು ಸರ್ದಾರ್ ಇದ್ರು ಏನು ಗೊತ್ತಿರಲಿಲ್ಲ. ಎಲ್ಲ ಒಟ್ಟಿಗೆ ಇರ್ತಿದ್ವಿ, ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಭಾಷೆ ಹೆಸರನ್ನ ನಾವು ಯಾವತ್ತೂ ಕಿತ್ತಾಡಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಶುರುವಾಯಿತು. ನಾವು ಹೊಡೆದು ಭಾಷೆ ಹೆಸರನ್ನು ಹೊಡೆದ್ರು, ಜಾತಿ ಹೆಸರನ್ನು ಹೊಡೆದ್ರು, ಊರಿನ ಹೆಸರನ್ನು ಹೊಡೆದ್ರು. ಹೊಡಿಲಿಕ್ಕೆ ನಮ್ಮನ್ನು ಯಾವ್ದನ್ನೂ ಕಡಿಮೆ ಮಾಡಿಲ್ಲ, ಅಷ್ಟು ಹೊಡೆದ್ರು. ಆದ್ರೆ ಇದ್ರ ಹೊರತಾಗಿಯೂ ಒಟ್ಟಾಗಿ ಒಂದಾಗಿ ನಾವು ಹಿಂದೂ ಸಮಾಜದ ಹೆಸರಲ್ಲಿ ಎದ್ದು ನಿಂತ್ಕೊಂಡು ಮೊದಲನೇ ಬಾರಿ ಹುಂಕಾರ ಹಾಕಿದ್ವಿ. ಇನ್ನು ಮತ್ತೆ ನಾವು ನಮ್ಮ ಸಮಾಜ ಅಷ್ಟು ಶತಮಾನಗಳ ಕಾಲ ಇನ್ನು ನಮ್ಮನ್ನು ಯಾರು ತಡವಲಿಕ್ಕೆ ಆಗೋದಿಲ್ಲ. ಎಷ್ಟೋ ಕಡೆ ನಾನು ಹೇಳ್ತಾ ಇದ್ದೆ, ಮಲಗಿದ್ರು ಕುಂಭಕರ್ಣ, ಎದ್ರೆ ರಣಭೈರವ. ಹಿಂದೂ ಸಮಾಜ ಇವತ್ತು ಎದ್ಕೊಂಡಿದೆ, ರಣಭೈರವನ ರೀತಿ ಎದ್ಕೊಂಡಿದೆ. ಇನ್ನು ಕೂಡ ಎದ್ದಿಲ್ಲ, ಹೇಳ್ತಾ ಇದೆ. ನಾವು ಹೇಳ್ತಾ ಇದೀವಿ ಅಂದ ತಕ್ಷಣ ಇಡೀ ಜಗತ್ತಲ್ಗಾಡಿ. ನಾವು ಪೂರ ಎದ್ರೆ ಹೆಂಗಿರ್ಬೋದು? ಅರವಿಂದ್ ಘೋಷರು ಹೇಳಿದ್ರು. ಅರವಿಂದ್ ಘೋಷ್ ಅವ್ರನ್ನ ಸೆರೆಯಲ್ಲಿಟ್ಟಿದ್ರು ಸ್ವಾತಂತ್ರ್ಯ ಸಂಘರ್ಷದಲ್ಲಿ. ಅವ್ರನ್ನ ಸೆರೆಯಲ್ಲಿಟ್ಟಾಗ ಅವರು ತುಂಬಾ ದೊಡ್ಡ ತಪಸ್ವಿಗಳು. ಅವ್ರು ಹೇಳಿದ್ರು, ಅವ್ರು ಏನೇನು ಹೇಳಿದ್ದಾರೆ ಅದೇ ನಡೆದಿದೆ. ಭಾರತದ ಭವಿಷ್ಯದ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದಾಗ ಹೇಳಿದ್ರು, ಮಹಾಕಾಳಿ ಹೇಳ್ತಾ ಇದ್ದಾರೆ, महाकाली जग रही है, अभी दुनिया का कोई ताकत उसको रोक नहीं सकता है। ಇದು ಅರವಿಂದ್ ಜಿ ಅವರು ಹೇಳಿದ್ರು, ಅರವಿಂದ್ ಘೋಷ್ ಅವರು ಹೇಳಿದ್ರು. ಮಹಾಕಾಳಿ ಜಾಗೃತ ಆಗ್ತಾ ಇದೆ. ಒಮ್ಮೆ ಮೈ ಕೊಡವಿ ಆ ಮಹಾಕಾಳಿ ಎದ್ದು ಜಗತ್ತಿನ ಯಾವ ಕೂಡ ಇದನ್ನ ತಡೀಲಿಕ್ಕೆ ಆಗುದಿಲ್ಲ. 500 ವರ್ಷದ ಪಾಪವನ್ನ ಇವತ್ತು ತೊಳ್ಕೊಂಡು ದೇವಸ್ಥಾನ ಮಾಡ್ತಾ ಇದ್ವಿ ಕಣ್ರಿ. ರಾಮ ಮಂದಿರ ಕಟ್ತಾ ಇದ್ವಿ. ಇನ್ನು ಮುಂದೆ ಕಾಶಿ ಇದೆ, ಮಥುರಾ ಇದೆ. ನಮ್ಮ ಹಳ್ಳಿಗಳಲ್ಲಿ ಅಪಮಾನ ಆಗಿರೋ ತುಂಬಾ ಕಲ್ಲುಗಳಿದಾವೆ, ತುಂಬಾ ದೇವಸ್ಥಾನಗಳಿದಾವೆ. ಇದೆಲ್ಲದಕ್ಕೂ ಮುಕ್ತಿ ಬೇಕು, ಇದೆಲ್ಲದಕ್ಕೂ ಮುಕ್ತಿ ಬೇಕು.